ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಣ್ಣಲ್ಲಿ ಪನ್ನೀರು, ಒಂದು ಕಣ್ಣಲ್ಲಿ ಕಣ್ಣೀರು. ಭಗವಂತ, ನನ್ನ ತಾಯ್ತನಕ್ಕೆ ಯಾಕಿಷ್ಟು ದೊಡ್ಡ ಶಿಕ್ಷೆ? ಯಾವ ಮಗಳನ್ನ ಕಳ್ಕೊಳ್ಳಿ, ಯಾವ ಮಗಳನ್ನ ಕಾಪಾಡ್ಕೊಳ್ಳಿ? ಎಲ್ಲಿ ಅಪ್ಪ, ನನ್ನ ಸೊಸೆ ಎಷ್ಟು ಅಂದವಾಗಿದ್ದಾಳೆ, ಕನ್ನಡಿಲಿ ನೋಡ್ಕೊಮ್ಮ. ಯಾಕತ್ಗೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ. ಹೇಗಿದ್ದಾಳೆ ನನ್ನ ಸೊಸೆ? ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಅಂದವಾಗಿದ್ದಾಳೆ. ನನ್ನ ದೃಷ್ಟಿನೇ ತಾಕುವಷ್ಟು ಅಂದವಾಗಿ. ಅತ್ಗೆ, ನಿಮ್ ಅಳಿಯ ಕೂಡ ಚೆನ್ನಾಗೇ ಇದ್ದಾನೆ. ಈ ಸೀತಮ್ಮನ್ಗೆ ಸರಿಯಾದ ಜೋಡಿ ನಮ್ ಶ್ರೀರಾಮನೇ. ಅಯ್ಯೋ ಸರ್, ಏನೋ ಮಾಡ್ತಾ ಇದ್ಯಾ? ಇರಿ ಸರ್, ಪಂಚಿನೇನು ಹೀಗ್ ಕಟ್ತಾ ಇದ್ಯಾ? ನಾನಿ, ಫಸ್ಟ್ ನೈಟ್ಗೆ ಇಷ್ಟೆಲ್ಲ ರೆಡಿ ಆಗ್ಬೇಕಾ? ಅಯ್ಯೋ ರಾಮ, ನೀವು ಚೆನ್ನಾಗಿ ಕಾಣಬಾರ್ದಾ ಸರ್? ಯಾಕೆ ಮೇಕಪ್ ಹಾಕಿಲ್ಲ ಅಂದ್ರೆ ನಾನು ಚೆನ್ನಾಗಿ ಕಾಣಲ್ವಾ? ನನ್ನ ಉದ್ದೇಶ ಅದಲ್ಲ ಸರ್, ನೀವು ಸಹಜವಾಗಿ ಚೆನ್ನಾಗೇ ಕಾಣ್ತೀರಾ. ಅಂದ್ರೆ ನ್ಯಾಚುರಲ್ ಹ್ಯಾಂಡ್ಸಮ್ ಗೈ. ಮದುವೆಗಾದ್ರೆ ಜನ ಬರ್ತಾರೆ ಅಂತ ಫಾರ್ಮಾಲಿಟೀಸಿಗೆ ರೆಡಿ ಆಗ್ಬೇಕು. ಫಸ್ಟ್ ನೈಟಿಗೆ ಯಾಕಯ್ಯ? ಟೈಮ್ ವೇಸ್ಟ್ ಅಲ್ವಾ? ಸುಂದರಾಂಗನಿಗೆ ಅವಸರ ಹೆಚ್ಚು ಅಂತ ನಿಮ್ ಉದ್ದೇಶ ನನ್ಗೆ ಅರ್ಥ ಆಯ್ತು. ನೋಡಿ ಸರ್, ನೀವ್ ಎಷ್ಟೇ ಅರ್ಜೆಂಟ್ ಮಾಡಿದ್ರು ಮುಹೂರ್ತದ ತನಕ ನಿಮ್ಮನ್ನ ರೂಮ್ಗೆ ಕಳ್ಸಲ್ಲ, ವೇಟ್ ಮಾಡ್ಲೇಬೇಕು. ಇವಾಗೇನ್ ಹೊಸದಾಗಿ ವೇಟ್ ಮಾಡೋದು? ಇಷ್ಟ ದಿನನೂ ವೇಟ್ ಮಾಡ್ತಾನೆ ಇದ್ನಲ್ಲ. ಅಂದ್ರೆ ವೇಟಿಂಗ್ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಆಗಿದೆ ಜೈ. ನಡಿ, ಟೈಮ್ ಆಯ್ತು. ಥ್ಯಾಂಕ್ಸ್ ಡ್ಯಾಡ್, ನೀವಾದ್ರೂ ಪಾಸಿಟಿವ್ ಆಗಿ ಹೇಳಿದ್ರಿ. ಬನ್ನಿ. ಇರಿ ಇರಿ ಇರಿ. ಅಜ್ಜಿ, ನಿಮ್ಮ ಮೊಮ್ಮಗ ಹೇಗ್ ಕಾಣ್ತಿದ್ದಾನೆ? ಈ ಸೂರ್ಯ ವಂಶಕ್ಕೆ ಕುಲದೀಪ ಆಗಿ ಸಾಕ್ಷಾತ್ ಆ ಇಕ್ಷ್ವಾಕು ಕುಲತಿಲಕ ಆಗಿರೋ ರಾಮಚಂದ್ರನ್ ಹಾಗಿದ್ಯಾ ಜೈ? ಅಲ್ಲೋಡಿ, ನಮ್ ಸೀತಮ್ಮ ಕೂಡ ಬರ್ತಿದ್ದಾರೆ. ಜೈ, ಇವತ್ತಿಗೆ ನಿನ್ನ ವೇಟಿಂಗ್ ಮುಗೀತು. ಹೌದು ಕಣೋ, ಅರ್ಧ ರಾತ್ರಿಲಿ ಯಾರ ರೂಮ್ ಬಾಗ್ಲು ತಟ್ಟೋ ಹಾಗೂ ಇಲ್ಲ, ಮಾತ್ಗೂ ನಿತ್ಯ ಹಿಂದೆ ಓಡಾಡೋ ಅವಶ್ಯಕತೆನೂ ಇಲ್ಲ. ನಿಮ್ ಪ್ರೀತಿ ಫಲ್ಸಿ ಮದ್ವೆ ಮಾಡ್ಕೊಂಡ್ರಿ.
ಇವತ್ತು ಶೋಭನ ಮುಗಿದ್ರೆ ಈ ಮದ್ವೆ ಪರಿಪೂರ್ಣ ಆಗತ್ತೆ. ಮನಸ ವಾಚ ಕರ್ಮಣ ನೀವಿಬ್ರು ದಂಪತಿಗಳಾಗ್ತೀರಾ. ಜೈ, ನಿತ್ಯ, ದೊಡ್ಡೋರ ಆಶೀರ್ವಾದ ತಗೊಳ್ಳಿ. ಏನ್ರಿ ಬನ್ರಿ. ಸರ್ ನೀವು ಸ್ವಲ್ಪ ಅಲ್ಲಿ ಹೋಗಿ. ಸುಖವಾಗಿ ಬಾಳಿ, ಎದ್ದೇಳಿ. ಹೋಗಿ. ಚಂದ್ರಿಕಾ ಮೇಡಮ್, ನೀವು ಬೇಗ ಹೋಗಿ ಹಾಲು ತಗೊಂಡ್ ಬನ್ನಿ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಏನೇ ನಾಣಿ, ಏನು ನೀನಿಟ್ಟಿರೋ ಮುಹೂರ್ತ ಅಂತ ಇಷ್ಟು ಅರ್ಜೆಂಟ್ ಮಾಡ್ಬೇಕಾ? ಅರ್ಜೆಂಟ್ ಅಲ್ಲ ಸರ್, ಕರೆಕ್ಟ್ ಟೈಮ್ ಟು ಟೈಮ್ ಆಗ್ಬೇಕು ಅಂತ ನನ್ನ ಉದ್ದೇಶ. ನೀವು ಬೇಗ ಹೋಗಿ ಮೇಡಮ್. ಜೈ, ನೀನ್ ರೂಮ್ಗೆ ಹೋಗು. ಮತ್ತೆ ನಿತ್ಯ? ಅವಳು ಹಾಲ್ ಗ್ಲಾಸ್ ತಗೊಂಡ್ ಬರ್ತಾಳೆ, ನೀನ್ ಹೋಗಪ್ಪ. ಹೋಗಪ್ಪ, ಇವತ್ ನಾವು ನಿಮ್ಗೆ ಯಾವ ಅಡ್ಡಿನೂ ಮಾಡೋದಿಲ್ಲ. ಅಬ್ಬಾ ನಡಿಯಳಿಯ, ಬಾರೋ ಬಾ. ನೀವು ಬನ್ನಿ ಸರ್. ಏ ನಾಣಿ, ಬಿಡು ನಾಣಿ. ನೀವು ಬನ್ನಿ ಸರ್, ಬರ್ತಾರೆ. ಶೋಭನ ಅಂದ್ರೆ ಬೇಕಾದಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ನೀವು ನಡೀರಿ. ನೀವು ಒಳಗೆ ಹೋಗಿ ಮಹಾಪ್ರಭು. ಫಸ್ಟ್ ನೈಟ್ ಅಂದ್ರೇನೆ ಟೆನ್ಷನ್. ಅದಲ್ದೆ ಇವರು ಫಾರ್ಮಾಲಿಟೀಸ್ ಬೇರೆ ಮಾಡ್ತಿದ್ದಾರೆ. ತಗೊಳ್ಳಮ್ಮ. ಬಾಮ್ಮ. Excuse me. ಏನ್ ಇನ್ಸ್ಪೆಕ್ಟರ್ ಈಗ ಬಂದ್ರಿ? ಜೈ ಅವರು ಮನೇಲಿದ್ದಾರಾ? ಇವತ್ತು ನಮ್ಮ ಸಾರ್ದು ಫಸ್ಟ್ ನೈಟ್ ಸರ್. ವಿಷಯ ಏನು ಹೇಳಿ? ಐ ಆಮ್ ಸಾರಿ ಸರ್, ಯು ಆರ್ ಅಂಡರ್ ಅರೆಸ್ಟ್.
ಆರ್ ಯು ಜೋಕಿಂಗ್? ನನ್ನ ಅರೆಸ್ಟ್ ಮಾಡೋದು ಅಂತಂದ್ರೇನು? ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀರಾ? ಮಲ್ಲಿಕಾ ಅನ್ನೋ ಹುಡುಗಿ ಸಾವಿಗೆ ನೀವು ಕಾರಣ ಆಗಿರೋದಕ್ಕೆ. ವಾಟ್? ಮಲ್ಲಿಕಂಗೆ ಏನಾಯ್ತು? ನೀವು ಅವಳನ್ನ ಚೀಟ್ ಮಾಡಿದ್ದೀರಿ ಅಂತ ಸೂಸೈಡ್ ನೋಟ್ ಬರ್ದಿಟ್ಟು ಬರ್ನ್ ಮಾಡ್ಕೊಂಡು ಸತ್ತಿದ್ದಾಳೆ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ FIR ನ ಫೈಲ್ ಮಾಡಿ ಅರೆಸ್ಟ್ ವಾರೆಂಟ್ ಜೊತೆ ಬಂದಿದ್ದೀನಿ. ನಮ್ ಜೊತೆ ಬನ್ನಿ. ಇನ್ಸ್ಪೆಕ್ಟರ್, ಯಾರೋ ಏನೋ ಕಂಪ್ಲೇಂಟ್ ಮಾಡಿದ್ರೆ ನನ್ನ ಅಳಿಯನ್ನೇ ಅರೆಸ್ಟ್ ಮಾಡ್ತೀರಾ? ಯು ನೋ ಹೂ ಇಸ್ ಹಿ? ಇವತ್ತು ಅವ್ರ ಫಸ್ಟ್ ನೈಟ್. ಕೇಸ್ ಏನೇ ಇದ್ರು ನಾನು ಬಂದು ನೋಡ್ತೀನಿ, ಬನ್ನಿ. ಸಾರಿ ಮೇಡಮ್, ಆಲ್ರೆಡಿ ನ್ಯೂಸ್ ಮೀಡಿಯಾಗೆ ಲೀಕ್ ಆಗಿದೆ. ಚಾನಲ್ ಅಲ್ಲಿ ಆಲ್ರೆಡಿ ಬ್ರೇಕಿಂಗ್ ನ್ಯೂಸ್ ಆಗ್ತಿದ್ದಾರೆ. ಈ ಟೈಮಲ್ಲಿ ಇವರು ಸ್ಟೇಷನ್ನಲ್ಲಿರೋದೇ ಬೆಟರ್. ಅಮ್ಮ ತಾಯಿ, ನಮ್ಮ ಮಗ ಅಂತವನಲ್ಲ ಸರ್. ಆ ಹುಡುಗಿ ಇತ್ತೀಚೆಗೆ ಪರಿಚಯ. ಹೌದು ಇನ್ಸ್ಪೆಕ್ಟರ್, ಎಲ್ಲೋ ಏನೋ ತಪ್ಪಾಗಿರುತ್ತೆ. ಪ್ಲೀಸ್ ಚೆಕ್ ದಟ್. ಸರ್, ನಮ್ ಸಾರಿಂದ ಮಲ್ಲಿಕಾ ಸಾಯೋದಂದ್ರೆ ಏನ್ ಸರ್? ಇದ್ರಲ್ಲೇನೋ ಮೋಸ ಆಗಿದೆ. ಅವೆಲ್ಲ ನಮ್ಮ ಎನ್ಕ್ವೈರಿಲಿ ತಿಳಿಯುತ್ತೆ. ನಮಗೆ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಿಡಿ. ಪ್ಲೀಸ್ ಕೋಆಪರೇಟ್ ಮಾಡಿ. ಸರ್, ಜೈ, ಇವತ್ತು 8:45ಗೆ ಫಸ್ಟ್ ನೈಟ್. ನಾಳೆ ಸೆಕೆಂಡ್ ನೈಟ್. ಆ ಗಂಗಾ ಔಟ್, ನಾನು ಇನ್. ಜೈ ನಾನು ಹ್ಯಾಪಿಯಾಗಿರ್ತೀವಿ. ಮೂರು ರಾತ್ರಿ ಆದ್ಮೇಲೆ ಕೂಡ ನಾಚಿಕೆನಾ? ಅಬ್ಬಾ, ಇವತ್ತು ಹಾಲು ಕುಡಿಬೇಕಾ? ಅವತ್ತಿಂದ ಕುಡಿತಾನೆ ಇದ್ದೀನಲ್ಲ, ಮತ್ತೆ ಯಾಕೆ? ಇದೇ ನಮ್ಮ ಮೊದಲನೇ ರಾತ್ರಿ. ಇದೇನು ನಿನ್ನೆ ಮೊನ್ನೆ ಆಚೆ ಮೊನ್ನೆ? ಅದು ನಂದಲ್ಲ. ನಿಂದಲ್ವಾ? ಮತ್ಯಾರ್ದು? ಆ ಗಂಗಾದು. ನಮ್ ದೊಡ್ಡವರಿಗೆ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಅವರು ಮುಹೂರ್ತ ಫಿಕ್ಸ್ ಮಾಡಿರೋ ರಾತ್ರಿ. ಅರ್ಥ ಆಗ್ಲಿಲ್ಲ. ಇವತ್ ರಾತ್ರಿ ಅರ್ಥ ಆಗತ್ತೆ. ಅದಕ್ಕೆ ಇದೇ ನಿಜವಾದ ರಾತ್ರಿ. ಅಂದ್ರೆ ಇಷ್ಟು ದಿನ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೇನೆ ಹತ್ರ ಆದ್ವಾ? ಆಫ್ ಕೋರ್ಸ್ ನೀನು ನನ್ನ ಅರ್ಥ ಮಾಡ್ಕೊಂಡೆ ಜೈ. ಆದ್ರೆ ಇವತ್ತಿಂದ
ನಾನ್ ನಿನ್ನ ಅರ್ಥ ಮಾಡ್ಕೋತೀನಿ. ಅದ್ಯಾವ್ ಲೆಕ್ಕ? ಇಬ್ರಿಗೂ ಒಟ್ಟಿಗೆ ಅಲ್ವಾ ಅರ್ಥ ಆಗೋದು? ನಂಗೆ ಮೊದಲು ನಿಂಗೆ ಆಮೇಲೆ ಅರ್ಥ ಆಗೋದು ಅಂದ್ರೇನು? ಗಂಡಸ್ರು ಪ್ರೀತಿ ನೋಡ್ದಲ್ಲಿ ಶುರುವಾಗಿ ಒಂದಾದ್ಮೇಲೆ ಮುಗಿಯುತ್ತೆ. ಹೆಣ್ಣಿನ ಪ್ರೀತಿ ಒಂದಾಗೋದ್ರಲ್ಲಿ ಶುರುವಾಗಿ ಕಡೆ ತನಕ ಇರುತ್ತೆ. ಅಂದ್ರೆ ಗಂಡಸ್ರಿಗೆ 3 ರಾತ್ರಿ ನಂತರ ಪ್ರೀತಿ ಕಡಿಮೆ ಆಗುತ್ತೆ ಅಂತೆ. ಹೆಣ್ಣಿಗೆ ಆಗ್ಲೇ ಶುರುವಾಗಿ ದಿನಕ್ಕೂ ಹೆಚ್ಚಾಗತ್ತೆ ಅಂತೆ. ಸೊ ಆ ಅರ್ಥದಲ್ಲಿ ನಂಗಿತ್ತು ಫಸ್ಟ್ ನೈಟ್. ಯು ಆರ್ ರಾಂಗ್ ನಿತ್ಯ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನಂತೂ ನಿನ್ನನ್ನು ಯಾವತ್ತೂ ಫಿಸಿಕಲ್ ನೀಡ್ಗೋಸ್ಕರ ನೋಡಲಿಲ್ಲ. ನನ್ನ ಲೈಫ್ ಲಾಂಗ್ ಜೊತೆಗಿರೋ ಸೋಲ್ಮೇಟ್ ಅಂತ ಅನ್ಕೊಂಡಿದ್ದೀನಿ. ಮ್ಯಾಟರ್ ಸೈಡ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಟ್ರ್ಯಾಕಿಗೆ ತರಬೇಕು. ಓಕೆ ಜಯ್, ಇದು ಬೋರ್ಡ್ ಮೀಟಿಂಗ್ ಅಲ್ಲ, ನಮ್ಮ ಸೋಲ್ ಮೀಟಿಂಗ್. ಇಲ್ಲೂ ಡಿಸ್ಕಷನ್ ಯಾಕೆ? ಈ ಹಾಲ್ ಕುಡ್ದು ಜೀವನನು ಹಂಚ್ಕೊಳ್ಳೋಣ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು, ಸೋಲದೆ ನಂಗೆ ದಾರಿಯೇನು. ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀನು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಸುಮಧುರ ಸಮಾಗಮ. ಇದೇನಿದು ಅಣು ಅಣು ಘಮ ಘಮ. ದೊಂತ 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 ದಿಮ್ ದಿಮ್ ಸರಿ ಗಮ. ದೊಂತ 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 ದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ ನನ್ನ ಅತಿ ಪೋಲಿರಾದೆನ. ಕಚಗುಳಿ ಕೊಡುತ್ತಿದೆ ಕದನ, ಇದು ಹರಿಯದ ಶರದಿಯ ಮತನ. ಇದು ಕ್ಷಣ ಜನಿಸುವ ಮರಣ. ಇದು ಪುನಃ ಪುನಃ ಬಯಸುವ ಮಿಲನ. ಇದು ಈಗ ನಾನಿನ್ನ ಪ್ರೇಮ ಕೈದಿ, ಓಳಲಿ ಹೀಗೆ ಆಗಿ ಬಂದಿ. ಇಡೀ ಜನುಮ ಹೀಗೇನೆ ಕಳೆವಾಸೆ ಇಂದು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸ.